ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಒಳಗೆ ಎಲ್ಲರಿಗೂ ಸ್ವಾಗತಂ ಸುಸ್ವಾಗತ. ಸೊ ಇವತ್ತೇನು ಸ್ಪೆಷಲ್ ಏನಿಲ್ಲ. ಈ ವಿಡಿಯೋ ಆ್ಯಕ್ಚುಲಿ ಭಾಳ ಸಿಂಪಲ್ ಐತಿ. ಏನಂದ್ರೆ ನೀವು ಯೂಟ್ಯೂಬ್ ಒಳಗೆ ಈ ಥರದ್ದು ಸುಮಾರು ಜನದ ವಿಡಿಯೋಸ್ ಒಳಗೆ ನೋಡಿರ್ತೀರಿ. ಇದಾಗಿರ್ಬೋದು ಈ ಥರ ಸುಮಾರು ಜನದ ವಿಡಿಯೋಸ್ ಒಳಗೆ ಬರ್ತೈತಿ. ಇದು ಯಾವಾಗ ಬರ್ತೈತಿ ಅಂದರೆ ಎಂಡ್ ಸ್ಕ್ರೀನ್ಗೆ. ಈಗ ನಾನು ವಿಡಿಯೋ ಪ್ಲೇ ಮಾಡಿದ್ದೆ, ಇನ್ನೇನು ವಿಡಿಯೋ ಮುಗಿಯಾಕೆ ಬಂದೈತಿ ಅಂದಾಗ ಈ ಥರ ಎಂಡ್ ಸ್ಕ್ರೀನ್ ಬರ್ತೈತಿ. ಸೊ ಇದರಿಂದ ಏನು ಯೂಸ್ ಆಕತಿಪ್ಪ ಅಂದ್ರೆ, ಈಗ ನಾನು ಈ ವಿಡಿಯೋನ ಕಂಪ್ಲೀಟ್ಲಿ ನೋಡಿದೆ. ಈಗ ನೋಡಿದ್ಮೇಲೆ ಮತ್ತೆ ಇಲ್ಲಿ 2 ವಿಡಿಯೋ ಸಜೆಸ್ಟ್ ಆದವು. ಇಲ್ಲೇ ಶೂಟಿಂಗ್ ಆ್ಯಂಡ್ ಎಡಿಟಿಂಗ್ ಟೆಕ್ನಿಕ್ಸ್ ಅಂತ ಹೇಳಿ ಒಂದು ವಿಡಿಯೋ ಐತಿ. ಅದ್ರ ನೆಕ್ಸ್ಟು ಇಲ್ಲೇ ಅನ್ಲಾಕ್ ದ ವೈರಲ್ ತಮ್ನೇಲ್ ಇಲ್ಲೊಂದು ವಿಡಿಯೋ ಐತಿ. ಸೊ ಈ 2 ವಿಡಿಯೋ ಒಳಗೆ ನನಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಕ್ಲಿಕ್ ಮಾಡಿ ನಾನು ಮತ್ತೆ ನೋಡ್ತೀನಿ. ಆ್ಯಂಡ್ ಇದ್ರ ಮೇಲೆ ಬಂದ್ರೆ ಸಬ್ಸ್ಕ್ರೈಬ್ ಮಾಡೋ ಆಪ್ಷನ್ ಇರ್ತೈತಿ. ಸೊ ನಾನು ಸಬ್ಸ್ಕ್ರೈಬ್ ಕೂಡ ಮಾಡ್ಬೋದು. ಈ ಥರ ಮಾಡೋದ್ರಿಂದ ನಿಮ್ಮ ಚಾನಲ್ ಒಳಗೆ ವಾಚ್ ಟೈಮು ಜಾಸ್ತಿ ಬರ್ತೈತಿ, ಆಮೇಲೆ ವ್ಯೂಸ್ ಕೂಡ ಜಾಸ್ತಿ ಬರ್ತೈತಿ. ಬೇರೆ ವೀಡಿಯೋಸ್ ನೋಡೋದ್ರಿಂದ ಆ ವಿಡಿಯೋ ಒಳಗೆ ವ್ಯೂಸ್ ಕೂಡ ಜಾಸ್ತಿ ಸಿಗ್ತೈತಿ. ಸೊ ನಾನು ಈ ಎಂಡ್ ಸ್ಕ್ರೀನ್ ಇಟ್ಟಿಲ್ಲ ಅಂದಿದ್ರೆ ಅವ ಈ ವಿಡಿಯೋನ ಪೂರ್ತಿ ನೋಡಿದ್ಮೇಲೆ ಅವ ಬಿಟ್ಟು ಹೋಗ್ಬಿಡ್ತಿದ್ದ ಮತ್ತೆ ಯಾರ್ದಾರ ವಿಡಿಯೋ ನೋಡೋಕೆ. ಈಗ ಎಂಡ್ ಸ್ಕ್ರೀನ್ ಇಟ್ಟಾನೆ ಅಂದಮೇಲೆ ನಂದು ಇನ್ನೊಂದು ಯಾವ್ದಾರ ಯೂಸ್ಫುಲ್ ಇತ್ತಂದ್ರೆ ಆ ವಿಡಿಯೋ ನೋಡ್ತಾನೆ. ಸೊ ಇವತ್ತಿನ ವಿಡಿಯೋ ಒಳಗೆ ಈ ಥರ ನಿಮ್ಮ ಚಾನಲ್ ಒಳಗೆ ಎಂಡ್ ಸ್ಕ್ರೀನ್ ಇಡೋದು ಯಾವ ಥರ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಇದ್ರ ಜೊತೆಗೆ ಈ ಥರ ಈಗ ನಾನು ಇಲ್ಲೇ ಬ್ಲ್ಯಾಂಕ್ ಐತಿಪ್ಪ, ಇಲ್ಲೇ ಬ್ಲ್ಯಾಂಕ್ ಐತಲ್ಲ, ಈ ಬ್ಲ್ಯಾಂಕ್ ಬದಲಿ ನಾನು ಹಿಂದೆ ಏನಾರ ಬೇರೆ ಡಿಸೈನ್ ಮಾಡಬೇಕು. ಒಂದು ಎಕ್ಸಾಂಪಲ್ ಈಗ ತೋರಿಸ್ತಂತ ಹೇಳ್ರಿ. ಇಲ್ಲ ಆಲ್ರೆಡಿ ನಾನು ಓಪನ್ ಮಾಡಿಟ್ಟಿದ್ದೆ. ಇಲ್ಲೈತೆ ನೋಡ್ರಿ, ಈ ಥರ ನಂಗೆ ಫುಲ್ ಡಿಸೈನ್ ಬರಬೇಕು, ಅದು ಫ್ರೀ ಆಗಿರ್ಬೇಕು, ನಾನ್ ಕಾಪಿರೈಟು. ಸೊ ಇದನ್ನು ಕೂಡ ನಾನು ಹಾಕೋದು ಹೇಳಲ್ಲ, ಅದು ನಾನ್ ಕಾಪಿರೈಟ್ ಎಲ್ಲಿ ಸಿಗ್ತೈತಿ, ಯಾವ ವೆಬ್ಸೈಟ್ ಅದಾವು ಅದನ್ನೆಲ್ಲ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಓಕೆ, ನಿಮಗೂ ಕೂಡ ಈಗ ಇದೇ ಥರ ಇಂಟರ್ಫೇಸು ನೋಡೋಕೆ ಸಿಗ್ತೈತೆ ಮೊಬೈಲ್ ಒಳಗೆ. ಸಿಂಪಲ್ ನಾನೀಗ ನಿಮ್ಗೆ ತೋರ್ಸಕ್ಕಂತೇಳಿ ಯಾವುದೋ ಒಂದು ರ್ಯಾಂಡಮ್ ಆಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿ ತೋರಿಸ್ತೀನಿ. ಓಕೆ, ಇಲ್ಲಿ ಕ್ರಿಯೇಟ್ ಅಂತ ಕ್ಲಿಕ್ ಮಾಡಿ, ಇಲ್ಲಿ ಅಪ್ಲೋಡ್ ವೀಡಿಯೋಸ್ ಅಂತ ಇದೆ, ಇದನ್ನು ಕ್ಲಿಕ್ ಮಾಡಿ, ಇಲ್ಲಿ ಸೆಲೆಕ್ಟ್ ವಿಡಿಯೋ ಅಂತ ಕ್ಲಿಕ್ ಮಾಡಿ ಯಾವುದರ ಒಂದು ವಿಡಿಯೋನ ಅಪ್ಲೋಡ್ ಮಾಡನ್ರಿ. ಓಕೆ, ಇಲ್ಲಿ ಯಾವುದೋ ನಂದು ಹಳೇದೊಂದು ವಿಡಿಯೋ ಐತಿ, ಇದನ್ನ ಹಾಕನ್ರಿ, ಫಸ್ಟ್ ವ್ಲಾಗ್ ಅಂತ. ಓಕೆನಾ, ಇದನ್ನ ಅಪ್ಲೋಡ್ ಮಾಡಿದ್ಮೇಲೆ ಇಲ್ಲಿ ನೀವು ಟೈಟಲ್ ಇಡ್ತೀರಿ, ಆಮೇಲೆ ಇಲ್ಲಿ ಡಿಸ್ಕ್ರಿಪ್ಷನ್ ಇಡ್ತೀರಿ, ಆಮೇಲೆ ತಮ್ನೇಲ್ ಇದೆಲ್ಲ ಇಟ್ಟು, ಆಮೇಲೆ ಇಲ್ಲಿ ಮಾನಿಟೈಸು ಇದು ಬೇಕಂದ್ರೆ ಆನ್ ಮಾಡಿರಿ. ಇದು ಆನ್ ಮಾಡೋಕಬೇಕು ಆಬ್ವಿಯಸ್ಲಿ, ಇದು ತೆಗೀರಿ, ಇದು ಬೇಡ, ಇದು ಆನ್ ಮಾಡೋಕಬೇಕು. ಹಾಂ, ಡನ್ ಕೊಟ್ಟು ನೆಕ್ಸ್ಟ್ ನಿಮ್ಗೆ ಇಲ್ಲೇ ವಿಡಿಯೋ ಎಲಿಮೆಂಟ್ಸ್ ಅಂತ ಒಂದು ಆಪ್ಷನ್ ಐತಿ. ಇಲ್ಲೈತೆ ನೋಡಿರಿ ವಿಡಿಯೋ, ಇದ್ರೊಳಗೆ ಬಂದರೆ ಇಲ್ಲಿ ಕಾಣಿಸುತ್ತೆ ನೋಡಿರಿ, ಆ್ಯಡ್ ಎಂಡ್ ಸ್ಕ್ರೀನ್ ಅಂತ. ಇಲ್ಲಿ ನಿಮ್ಗೆ ಆ್ಯಡ್ ಅಂತ ಒಂದು ಆಪ್ಷನ್ ಐತಿ, ಇದನ್ನು ಕ್ಲಿಕ್ ಮಾಡಿದರೆ ನಿಮ್ಗೆ ಇನ್ನೊಂದು ಟ್ಯಾಬ್ ಓಪನ್ ಆಗತಿ. ಇದರೊಳಗೆ ನಿಮ್ಗೆ ಇಲ್ಲಿ ಆಲ್ರೆಡಿ ರೆಡಿ ಆಗಿರೋ ಇದು ಇರ್ತಾವೆ, ಏನವು ಟ್ಯಾಂಪ್ಲೇಟ್ಸ್ ಇರ್ತಾವೆ. ಈ ಟ್ಯಾಂಪ್ಲೇಟ್ ಒಳಗೆ ಇಂಪೋರ್ಟ್ ಲೇಟೆಸ್ಟ್ ವಿಡಿಯೋ ಅಂತ ಐತಿ. ಈ ಟ್ಯಾಂಪ್ಲೇಟ್ ಒಳಗೆ ಒಂದು ವಿಡಿಯೋ ಐತಿ, ಒಂದು ಸಬ್ಸ್ಕ್ರೈಬ್ ಐತಿ. ಈ ಟ್ಯಾಂಪ್ಲೇಟ್ ಒಳಗೆ ಒಂದು ಪ್ಲೇ ಲಿಸ್ಟು, ಒಂದು ಸಬ್ಸ್ಕ್ರೈಬು. ಈ ಟ್ಯಾಂಪ್ಲೇಟ್ ಒಳಗೆ 2 ವಿಡಿಯೋ ಐತಿ. ಸೊ ಈ ಥರನೂ ಮಾಡ್ಬೋದು ನಾವು ಟ್ಯಾಂಪ್ಲೇಟ್ ಸೆಲೆಕ್ಟ್ ಮಾಡಿ. ಇಲ್ಲಪ್ಪ ಅಂದರೆ ನಾನು ರ್ಯಾಂಡಮ್ಲಿ ಇಲ್ಲೇ ಎಲಿಮೆಂಟ್ ಅಂತ ಕ್ಲಿಕ್ ಮಾಡಿ ಇಲ್ಲಿಂದ ಕೂಡ ನಾನು ಎಂಡ್ ಸ್ಕ್ರೀನ್ ಸೆಟ್ ಮಾಡ್ಬೋದು ಮ್ಯಾನ್ಯಲಿ. ಬಟ್ ನಾನೀಗ ಸದ್ಯಕ್ಕೆ ಈ ಟ್ಯಾಂಪ್ಲೇಟ್ನ ಸೆಲೆಕ್ಟ್ ಮಾಡ್ತೀನಿ. ಇದ್ರೊಳಗೆ ಒಂದು ವಿಡಿಯೋ, ಒಂದು ಪ್ಲೇ ಲಿಸ್ಟು, ಒಂದು ಸಬ್ಸ್ಕ್ರೈಬ್ ಐತಿ. ಇದನ್ನು ಕ್ಲಿಕ್ ಮಾಡಿದೆ ಅಂದರೆ ಅದು ಇಲ್ಲಿ ಬರ್ತೈತಿ. ಸೊ ಈಗ ಅದು ಕೆಳಗೈತಿಪ್ಪ, ನಾನು ಅದನ್ನು ಸ್ವಲ್ಪ ರೀಅರೇಂಜ್ ಮಾಡ್ಬೇಕಂದ್ರೆ ಸ್ವಲ್ಪ ಮೇಲೆ ಬರಬೇಕು. ಸೊ ನಾನು ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ಥರ ಹಿಂಗೆ ಮೇಲೆ ಸರಿಸಿ ಇದನ್ನು ರೀಅರೇಂಜ್ ಕೂಡ ಮಾಡ್ಬೋದು. ಇದು ಇಲ್ಲೇ ಇರಲಿ ಬಿಡು, ಚಲೋ ಐತಿ. ಈ ಥರ ನಾನು ಇದನ್ನು ರೀಅರೇಂಜ್ ಮಾಡ್ಬೋದು. ಇದು ಅಲೈನ್ಮೆಂಟ್ಗೆ ಈ ಥರ ಲೈನ್ಸ್ ಬರ್ತಾವೆ, ಅದ್ರ ಪ್ರಕಾರ ನೀವು ಸೆಟ್ ಮಾಡಿರಿ. ಈಗ ಅಕಸ್ಮಾತ್ ನನಗೆ ಈ ಪ್ಲೇ ಲಿಸ್ಟ್ ಬೇಡಪ್ಪ, ನಾನು ಇಲ್ಲಿ ಕೂಡ ನಂದು ಬೇರೆ ಯಾವ್ದಾರ ವಿಡಿಯೋ ಬೇಕು. ಸೊ ನಾನು ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲೇ ಡಿಲೀಟ್ ಮಾಡೋ ಆಪ್ಷನ್ ಐತಿ, ಇದನ್ನು ಕ್ಲಿಕ್ ಮಾಡಿದರೆ ಅದು ಡಿಲೀಟ್ ಆಗಿಬಿಡ್ತೈತಿ. ಸೊ ಈಗ ಇಲ್ಲೇ ಬೇರೆ ವಿಡಿಯೋನ ಆ್ಯಡ್ ಮಾಡನ್ರಿ. ಸಿಂಪಲ್ ಈಗ ಇಲ್ಲೇ ಎಲಿಮೆಂಟ್ ಐತಲ್ಲ, ಇದನ್ನು ಕ್ಲಿಕ್ ಮಾಡಿ ವಿಡಿಯೋ ಅಂತ ಐತಿ, ಇದನ್ನು ಕ್ಲಿಕ್ ಮಾಡಿದರೆ ಅದು ಇಲ್ಲಿ ಬರ್ತೈತಿ ವಿಡಿಯೋ. ಜಸ್ಟ್ ನಾನು ಡ್ರ್ಯಾಗ್ ಮಾಡಿ ಕರೆಕ್ಟಾಗಿ ಸೆಂಟ್ರಿಗೆ ಅಲೈ ಮಾಡಿ ಇಡ್ತೀನಿ. ಈಗ ನನಗೆ ಇಲ್ಲೇ ವಿಡಿಯೋ ಮೋಸ್ಟ್ ರೀಸೆಂಟ್ ಅಪ್ಲೋಡ್ ಈ ಥರ ಐತೆ. ಅಂದರೆ ಮೋಸ್ಟ್ ರೀಸೆಂಟಾಗಿ ಅಪ್ಲೋಡ್ ಮಾಡಿರೋ ವೀಡಿಯೋಸ್ನ ಸಬ್ಸ್ಕ್ರೈಬರ್ಸ್ಗೆ ಸಜೆಸ್ಟ್ ಮಾಡ್ತೀವಿ. ಬಟ್ ನನಗೆ ಹಂಗೆ ಬೇಡ, ನನಗೆ ಇಷ್ಟ ಆಗಿರೋ ವೀಡಿಯೋಸ್ನ ಸಬ್ಸ್ಕ್ರೈಬರ್ಸ್ ನೋಡಬೇಕು. ಸೊ ನಾನು ಈಗ ಇದನ್ನು ಸೆಲೆಕ್ಟ್ ಮಾಡಿ ಚೂಸ್ ಎ ಸ್ಪೆಸಿಫಿಕ್ ವಿಡಿಯೋ ಅಂತ ಕ್ಲಿಕ್ ಮಾಡಿ ನಾವಿಲ್ಲಿ ಯಾವುದು ವಿಡಿಯೋ ಬೇಕಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಬೇಕಂದರೆ ನಿಮ್ದರ ಸೆಲೆಕ್ಟ್ ಮಾಡಿರಿ, ಇಲ್ಲ ಅಂದರೆ ನಾನು ಚೂಸ್ ಎ ವಿಡಿಯೋ ಹಾಕಿ ಇಲ್ಲೇ ಬೇರೆದವ್ರದ್ದು ಅದರ್ ಚಾನಲಿಂದ ಬೇಕಂದ್ರೆ ಸರ್ಚ್ ಮಾಡಿ ಕೂಡ ಅವ್ರದ್ದು ಕೂಡ ಇಲ್ಲೇ ಅಪ್ಲೋಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ಗೆ ತಂತ್ರಾಲಜಿ ಅಂತ ಸರ್ಚ್ ಮಾಡ್ತೇನೆ, ತಂತ್ರಾಲಜಿ ಇನ್ ಕನ್ನಡ ಅಂತ ಸರ್ಚ್ ಮಾಡಿದೆ. ನಮ್ಮ ಹುಡುಗಂದು ಒಂದಿಷ್ಟು ವೀಡಿಯೋಸ್ ಶೋ ಅದು, ಇವ್ರ ವೀಡಿಯೋಸ್ ಕೂಡ ಬೇಕಂದ್ರೆ ನಾನು ಇಲ್ಲೇ ಆ್ಯಡ್ ಮಾಡ್ಬೋದು. ಸೊ ನಾನು ಈಗ ಮತ್ತೆ ಪೆನ್ಸಿಲ್ ಕ್ಲಿಕ್ ಮಾಡಿ ಇಲ್ಲೇ ನನ್ನ ವೀಡಿಯೋಸ್ ಬೇಕಂದರೆ ಅದು ಕೂಡ ಹಾಕ್ಬೋದು. ಸೊ ಈಗ ಈ ವಿಡಿಯೋ ಹಾಕಿದೆ. ಈ ಥರ ನೀವು ಕೂಡ ಮ್ಯಾನ್ಯಲಿ ಯಾವ ವೀಡಿಯೋಸ್ ಬೇಕಾದ್ರೆ ಅಲ್ಲೇ ಜನಕ್ಕೆ ಸಜೆಸ್ಟ್ ಆಗೋ ಥರ ತೋರಿಸ್ಬೋದು. ಅದು ಬೇಡ ಅಂದರೆ ಬೆಸ್ಟ್ ಆಫ್ ವ್ಯೂವರ್ ಅಂದರೆ ವ್ಯೂವರ್ಸ್ಗೆ ಯಾವುದು ಬೆಸ್ಟ್ ಬೇಕಲ್ಲ ಅದು ಅವ್ರಿಗೆ ಸಜೆಸ್ಟ್ ಮಾಡ್ತೈತಿ.
ಅನಲೈಸ್ ಮಾಡಿ. ಇದಾದ್ಮೇಲೆ ನೆಕ್ಸ್ಟ್ ಇದು ಅರೌಂಡ್ ಒಂದು 20 ಸೆಕೆಂಡ್ ಡ್ಯೂರೇಷನ್ ಇರ್ತೈತಿ ಈ ಲೇಯರ್ಸ್. ನಿಮ್ಗೆ 20 ಸೆಕೆಂಡ್ ಡ್ಯೂರೇಷನ್ ಬೇಡ ಅಂದ್ರೆ ಜಸ್ಟ್ ನಾನು ಇದನ್ನು ಡ್ರ್ಯಾಗ್ ಮಾಡಿ ಈ ಥರ ಸ್ಮಾಲ್ ಮಾಡ್ಬೋದು, ಎಷ್ಟು ಬೇಕಾದಷ್ಟು. ಲಾಸ್ಟ್ 20 ಸೆಕೆಂಡ್ ಬರ್ತೈತದು. 20 ಸೆಕೆಂಡ್ ಮೇಲೆ ಹೋಗಕ್ಕೆ ಹೋದ್ರೆ ಬರೋಂಗಿಲ್ಲ. 20 ಸೆಕೆಂಡ್ ಒಳಗೆ 10 ಸೆಕೆಂಡು 5 ಸೆಕೆಂಡು ಈ ಥರ ಎಲ್ಲ ಇಡ್ಬೋದು ನೀವು. 10 ಸೆಕೆಂಡು 5 ಸೆಕೆಂಡು 6 ಸೆಕೆಂಡ್ ಎಷ್ಟರೇ ಇಡ್ರಿ. ಈ ಥರ ನೀವು ಕಡಿಮೆ ಮಾಡ್ಬೋದು ಇದ್ರ ಡ್ಯೂರೇಷನ್ ಹೊರತು ಇದನ್ನು ಜಾಸ್ತಿ ಮಾಡೋಕ್ಕಾಗಂಗಿಲ್ಲ. ಇದೊಂದು ಚೆನ್ನಾಗೈತಿ. ಸೊ ಇದನ್ನು ನೀವು ಈ ಥರ ಸೆಟ್ ಮಾಡ್ಬೋದು. ಇದೆಲ್ಲ ಆದಮೇಲೆ ನೀವು ಬೇಕಂದ್ರೆ ಸೇವ್ ಅಂತ ಹೊಡೆದ್ರೆ ಆಯ್ತು, ಅದು ಸೇವ್ ಆಗ್ಬಿಡ್ತೈತಿ. ಈ ಥರ ಇದು ವರ್ಕ್ ಆಗತ್ತೆ. ಈಗ ನಿಮ್ಗೊಂದು ಪ್ರೋ ಟಿಪ್ ಹೇಳ್ತೇನೆ ನೋಡಿರಿ. ಈಗ ಸ್ಕ್ರೀನ್ ಮೇಲೆ ಕಾಣಿಸೋದತ್ತಲ್ಲ, ಈ ಥರದ ಎಂಡ್ ಸ್ಕ್ರೀನ್ನ ಡಿಸೈನ್ ಕೂಡ ನೀವು ಮಾಡ್ಬೋದು. ಇದನ್ನು ನೀವೇನು ಮ್ಯಾನ್ಯಲಿ ಮಾಡ್ಬೇಕಂತೇನಿಲ್ಲ. ಇದಕ್ಕೂ ಕೂಡ ನಿಮ್ಗೆ ಇಂಟರ್ನೆಟ್ ಒಳಗೆ ಸಿಕ್ಬಿಡ್ತಾವೆ ಟೆಂಪ್ಲೇಟ್ಸು. ಅವ್ನು ಯೂಸ್ ಮಾಡೋದ್ರಿಂದ ಯೂಟ್ಯೂಬ್ ಒಳಗೆ ಕಾಪಿರೈಟ್ ಇಶ್ಯೂ ಏನು ಬರೋಂಗಿಲ್ಲ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಸೊ ಇದಕ್ಕೆ ನೀವು ಈ ವೆಬ್ಸೈಟ್ ಯೂಸ್ ಮಾಡ್ಬೋದು, ವೆಕ್ಟೀಸೆ ಅಂತ. ಈ ವೆಬ್ಸೈಟ್ ಒಳಗೆ ಬಂದರೆ ನಿಮಗೆ ಇಲ್ಲೇ ಸರ್ಚ್ ಮಾಡ್ಬೇಕು ಏನಂದ್ರೆ ಯೂಟ್ಯೂಬ್ ಎಂಡ್ ಸ್ಕ್ರೀನ್ ಅಂತ ಸರ್ಚ್ ಮಾಡಿ ಎಂಟ್ರ್ ಕೊಟ್ಟರೆ ಅದು ಇಲ್ಲಿ ಸಜೆಸ್ಟ್ ಮಾಡ್ತೈತಿ. ಸೊ ನಾವೇನು ಮಾಡ್ಬೇಕಂದ್ರೆ ಇಲ್ಲೇ ವಿಡಿಯೋಸ್ ಅಂತ ಒಂದು ಆಪ್ಷನ್ ಐತಿ, ಇದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟು ಇಲ್ಲಿ ಕೆಳಗೆ ಬಂದರೆ ಲೈಸೆನ್ಸ್ ಟೈಪ್ ಅಂತ ಐತಿ, ಇದನ್ನು ಕ್ಲಿಕ್ ಮಾಡಿ. ಫ್ರೀ ಲೈಸೆನ್ಸ್ ಅಂದರೆ ನೀವು ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ, ಬಟ್ ಅದನ್ನು ಯೂಟ್ಯೂಬ್ ಒಳಗೆ ಯೂಸ್ ಮಾಡಿದ್ಮೇಲೆ ಕಾಪಿರೈಟ್ ಇಶ್ಯೂ ಕೂಡ ಬರೋಂಗಿಲ್ಲ. ಸೊ ಆ ಥರದ್ದು ಇಲ್ಲಿ ನೋಡಿರಿ, ಇಲ್ಲೊಂದು ಡಿಸೈನ್ ಐತಿ ಯೂಟ್ಯೂಬಿಂದ ಎಂಡ್ ಸ್ಕ್ರೀನು. ಆಮೇಲೆ ಈ ಥರ ಸುಮಾರು ಇರ್ತಾವೆ, ಹುಡುಕ್ಬೇಕು ನಾವು. ಇಲ್ಲೊಂದು ಐತಿ, ಆಮೇಲೆ ಇಲ್ಲೊಂದು ಐತಿ. ಈ ಥರ ನಿಮ್ಗೆ ಫ್ರೀಯಾಗಿ ಸಿಕ್ಬಿಡ್ತಾವೆ. ಇದನ್ನು ಯಾವ ಥರ ಅಂದರೆ ನಿಮ್ಮದು ವಿಡಿಯೋ ಎಡಿಟಿಂಗ್ ಕಂಪ್ಲೀಟ್ ಆದಮೇಲೆ ಇದನ್ನು ಡೌನ್ಲೋಡ್ ಮಾಡಿ ನಿಮ್ಮ ವಿಡಿಯೋ ಒಳಗೆ ಲಾಸ್ಟಿಗೆ ಇಟ್ಟು ಸೇವ್ ಮಾಡಿರಿ. ಆಮೇಲೆ ಅದನ್ನು ಅಲ್ಲೇ ನಾನು ತೋರಿಸಿದ್ನಲ್ಲ ಎಂಡ್ ಸ್ಕ್ರೀನ್ ಇಡೋದು, ಅಲ್ಲಿ ಬಂದು ಕರೆಕ್ಟಾಗಿ ಪೊಸಿಷನ್ ಒಳಗೆ ಇಟ್ಟು ಬಿಡ್ಬೇಕು. ಓಕೆನಾ? ಇದು ಈ ಥರ ಯೂಸ್ ಮಾಡಕತ್ತಿ. ಇದು ಬಿಟ್ಟರೆ ಇನ್ನೊಂದು ವೆಬ್ಸೈಟ್ ಐತಿ ಪಿಕ್ಸಾಬೆ ಅಂತ. ಪಿಕ್ಸಾಬೆ ಅಂತ ಸರ್ಚ್ ಮಾಡಿದೆ ಅಂದರೆ ಇಲ್ಲಿ ಕೂಡ ನಾವು ಯೂಸ್ ಮಾಡ್ಬೋದು. ಇಲ್ಲೇ ವಿಡಿಯೋ ಅಂತ ಒಂದು ಸೆಕ್ಷನ್ ಐತಿ, ಇದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಬಂದು ಯೂಟ್ಯೂಬ್ ಎಂಡ್ ಸ್ಕ್ರೀನ್ ಅಂತ ಸರ್ಚ್ ಮಾಡಿದರೆ ಸಾಕು. ಇಲ್ಲೇ ನಿಮ್ಗೆ ಆ್ಯಕ್ಚುಲಿ ಚೆನ್ನಾಗಿದ್ದಾವೆ. ಇದ್ರಾಗ ಓದಿ ಇಲ್ಲೊಂದು ಐತಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಬರುತ್ತೆ. ಇದ್ರಾಗ ಇಲ್ಲೊಂದು ಐತಿ. ಈ ಥರ ನೀವು ಡೌನ್ಲೋಡ್ ಮಾಡ್ಬೋದು. ಜಸ್ಟ್ ಡೌನ್ಲೋಡ್ ಮಾಡಿದ್ರೆ ಈಸಿ ಐತ್ರಿ. ಇದನ್ನು ಕ್ಲಿಕ್ ಮಾಡಿರಿ, ಇಲ್ಲೇ ಡೌನ್ಲೋಡ್ ಐತಿ, ಇದನ್ನು ಕ್ಲಿಕ್ ಮಾಡಿ ಹೈ ಕ್ವಾಲಿಟಿ ಇಟ್ಕೊಂಡು ಡೌನ್ಲೋಡ್ ಹೊಡೆದ್ರೆ ಸಾಕು, ಅದು ಡೌನ್ಲೋಡ್ ಆಗ್ಬಿಡುತ್ತೆ. ಸೊ ಈ ಥರ ನೀವು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ವೀಡಿಯೋಸ್ ಒಳಗೆ ಯೂಸ್ ಮಾಡ್ಬೋದು. ಸೊ ಈ ವಿಡಿಯೋ ಭಾಳ ಸಿಂಪಲ್ ಇತ್ತು, ಬಟ್ ಯೂಸ್ಫುಲ್ ಇತ್ತು ಅನ್ಕೊಂತೀನಿ. ಸೊ ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ಗೆ ಕಾಯ್ತಾ ಇರ್ರಿ. ನಾನು ಮತ್ತೆ ಹೊಸ ವಿಡಿಯೋ ಒಳಗೆ ಸಿಗ್ತೇನೆ. ಅಲ್ಲಿ ಮಟ್ಟ ಎಲ್ಲರಿಗೂ